ಹೇಳಿ. ಇವತ್ತ ಅದ್ವೈತ ದ್ವೈತ ಅದ್ವೈತ ದ್ವೈತದ ಬಗ್ಗೆ ಸ್ವಲ್ಪ ಹೇಳ್ಬಿಡ್ರಿ. ಸಂತೋಷ. ಕಡಿಮೆ ಸಮಯದಾಗ ನಾ ಹೇಳೋದು ಒಂದು 10 ನಿಮಿಷನಾಗ ಮುಗಿಸ್ಬೇಕ್ರಿ ಅಷ್ಟೇ. ಅದ್ವೈತ ದ್ವೈತದ ಬಗ್ಗೆ ಹೇಳ್ಬೇಕಂತಂದ್ರ ಈ 1 ತಾಸು ಆದ್ರೂ ಅವ್ರಿಗೆ ಅಗದಿ ಕಡಿಮೆ ಅಂದ್ರೂ 1 ತಾಸು ಬೇಕು. ಹಂಗೇನಿಲ್ರಿ, ನಂಗೆ ಲಿಮಿಟ್ ಹಾಕ್ಬೇಕು. ನಾನು ಕಲಿಬೇಕು, ಸ್ವಲ್ಪದ್ರಲ್ಲೇ ಮಾತಾಡೋಕೆ ಕಲಿಬೇಕು. ನೀವು ನಂಗೆ ಪ್ರೆಷರ್ ಹಾಕಿದ್ರಿ, ಹಂಗೆ ಒತ್ತಡ ಕೊಟ್ರಿ ಅಂದ್ರೆ ನಾನು ಕಲಿತೀನಿ. ದ್ವೈತ ಅದ್ವೈತ ಸ್ವಲ್ಪ ಸಮಯದಲ್ಲಿ ತಿಳ್ಕೊಂಬಿಡ್ಬೇಕು ಅಂತ ಹಂಗೆ. ನೋಡ್ರಿ, ಭಾಳ ಸುಲಭವಾಗಿ ಹೇಳ್ತೀನಿ. ನಂಗೆ 10 ನಿಮಿಷ ಕೊಟ್ಟಿರಿ, ನಾನು 5 ನಿಮಿಷಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ದ್ವೈತ ಅದ್ವೈತ. ಈಗ ಊಟಕ್ಕೆ ಕೂತಿರ್ತೀವಿ, ತಟ್ಟೆನಲ್ಲಿ ಪಡಿ ಪದಾರ್ಥಗಳಿರ್ತಾವ, ನಾನು ಬಾಯಿಗೆ ಇಟ್ಕೊತೀನಿ. ಹೌದು, ಉಣ್ಣುವವ ಮತ್ತು ಪಡಿ ಪದಾರ್ಥಗಳು, ಇದು ದ್ವೈತ. ಅಂದರೆ ಪಡಿ ಪದಾರ್ಥಗಳಿಗೂ ಜೀವ ಐತೆ, ಉಣ್ಣುವ ನನಗೂ ಜೀವ ಐತೆ, ಜೀವವು ಜೀವವನ್ನು ಪೋಷಿಸುತ್ತದೆ, ಇದು ದ್ವೈತ. ಆಮೇಲೆ ಬಾಯಲ್ಲಿಟ್ಕೊಂಡು ಜಗಿತೀನಿ ಜಗಿತೀನಿ ಜಗಿತೀನಿ, ಅದು ವಿಶಿಷ್ಟ ಅದ್ವೈತ. ಅಂದರೆ ಅರಿವು, ಇಲ್ಲಿ ಒಂದು ಜೀವ ಇನ್ನೊಂದು ಜೀವ ಅಂತ ಎರಡೈತೆ ಎಲ್ಲಿ ದ್ವೈತದಲ್ಲಿ. ಇಲ್ಲಿ ಏನಾಗೈತೆ ಅಂತಂದರೆ, ಜಗಿಯುವಾಗ ಅಲ್ಲಿ ಒಂದೇ ಅರ್ಥಾತ್ ಅದ್ವೈತ ಅಂತಲ್ಲ, ಒಂದೇ ಆಗುವ ದಾರಿನಲ್ಲಿ ಹಲವು ಮಜಲುಗಳು. ಅಂದರೆ ನಾನು ನೀನು, ಇದು ದ್ವೈತ. ನಾನು ಉಣ್ಣುವವ, ನೀನು ಅಂದರೆ ಆಹಾರ, ಇದು ದ್ವೈತ. ಇಲ್ಲಿ ತಾನು ಜಗಿಯೋದು ಅಂದರೆ ತಾನು, ಹೌದಾ, ಆತ್ಮ ಅಂತ, ಹಾಗೆ ಜೀವಾತ್ಮ ಅಂತ ಅನ್ಕೋಬೋದು. ಜೀವಾತ್ಮ ಒಂದೇ. ಒಂದೇ ಅಂದ ಮಾತ್ರಕ್ಕೆ ಅದ್ವೈತ ಅಲ್ಲ ಅದು. ಜೀವಾತ್ಮ ಒಂದೇ ಅಷ್ಟೇ. ಒಂದಂದಮೇಲೆ 2 ಇರುತ್ತೆ, 100 ಇರುತ್ತೆ, 1000 ಇರುತ್ತೆ, ಹಂಗೆ ಆ ಅರ್ಥದಲ್ಲಿ ಒಂದು. ಆಮೇಲೆ ಅದನ್ನು ಜಗ್ದು ರಸ ನುಂಗ್ತೀನಿ ನೋಡಿ, ಅದು ತನ್ನಷ್ಟಕ್ಕೆ ತಾನು, ಅಂದರೆ ಈಶ್ವರ ಶಕ್ತಿ ವಿಶಿಷ್ಟ ಅದ್ವೈತ. ಆಮೇಲೆ ಒಳಗೆ ನುಂಗಿದ ಮೇಲೆ ಅದು ಹೊಟ್ಟೆ ಒಳಗೆ ಹೋಗತ್ತೆ ನೋಡ್ರಿ, ಅದು ತಾನೇ ತಾನು, ಅದು ಅದ್ವೈತ. ಹೌದು. ಅದ್ವೈತ ಆದಮೇಲೆ ಬರೋದು ನಮ್ಮ ಶರಣರ ಅನುಭವ. ಅಂದರೆ ರಕ್ತಗತವಾಗಿ ಸೇರಿದ ಮೇಲೆ, ಆಹಾರ ಸತ್ವ ಸೇರಿದ ಮೇಲೆ ಅದು ಮತ್ತೆ ಜೀವಕೋಶಗಳಿಗೆ ಹೋಗಿ ಮುಟ್ಟತ್ತೆ. ಜೀವಕೋಶಗಳಲ್ಲಿ ಶಕ್ತಿ ರೂಪದಲ್ಲಿ ಸಂಗ್ರಹ ಆಗಿ ಆಯಾಯ ಕೆಲಸಗಳಲ್ಲಿ ಆ ಶಕ್ತಿ ಬಿಡುಗಡೆ ಆಗುತ್ತೆ. ಇದೆಲ್ಲ ಅನುಭವ, ಆರೂಢ, ನಿರಂಜನ, ನಿರಾಳ, ನಿರಾಲಂಬ, ಸಹಜ ಅಂತ ಹಾಗೆ ಹೇಳ್ಬೋದೇನೋ. ಬಹುಶಃ ನನಗೆ ಕೊಟ್ಟ ಸಮಯದಲ್ಲಿ ನಾನು ಚುಟುಕಾಗಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಏನಾದ್ರು ಪ್ರಶ್ನೆ, ಇದ್ರ ಬಗ್ಗೆನೇ ಪ್ರಶ್ನೆ ಕೇಳಿದರೆ ನನಗೆ ಕೊಟ್ಟಿರೋ ಸಮಯ ಇನ್ನೂ ಉಳಿದಿರೋದ್ರಿಂದ ನೀವೇನಾದ್ರು ಪ್ರಶ್ನೆ ಕೇಳಿದರೆ ನನ್ನ ಮಾತು ಮುಂದುವರಿಸ್ತೇನೆ. ಹಲೋ. ಶರಣು. ಹಲೋ, ಹೇಳ್ರಿ, ಕೇಳ್ರಿ. ಇದು ನಮ್ದು ಅದ್ರ ಬಗ್ಗೆ ಅಲ್ಲ, ಭಕ್ತಿ ಪೂಜೆ ಎರಡು ಒಂದೇನೆ ಅಥವಾ ಬೇರೆ ಬೇರೆ? ಭಕ್ತಿ ಪೂಜೆ ಭಕ್ತಿ ಬೇಕು, ಪೂಜೆಗೆ ಭಕ್ತಿ ಬೇಕು. ಪರಿಕರಗಳು, ಪೂಜೆನಲ್ಲಿ ಪೂಜೆ ಮಾಡುವವ, ಪೂಜೆ ಮಾಡಿಸಿಕೊಳ್ಳುವವ ಮತ್ತು ಪರಿಕರಗಳು ಅಂತ 3 ಇರ್ತತೆ. ಆ ತ್ರಿಪುಟಿನಲ್ಲಿ ಪೂಜೆ ಸಂಭವಿಸ್ತತೆ. ಎಲ್ಲಿ ತ್ರಿಪುಟಿ ಐತೆ ಅಲ್ಲಿ ದ್ವೈತ ಐತೆ, ಹೌದಾ. ಆಮೇಲೆ ಭಕ್ತಿ ಅಂತಂದರೆ ಯಾವಾಗ ಅಲ್ಲಿ ಭಕ್ತಿ ಬಂತೋ ಅಲ್ಲಿ ಪೂಜ್ಯ ಮತ್ತು ಪೂಜಕ ಅಂತ 2 ಉಳಿಯಂಗಿಲ್ಲ ಭಕ್ತಿನಲ್ಲಿ. ಆವಾಗ ಅದು
ಅದ್ವೈತ ಅಂತಲೇ ಅನಿಸ್ಕೊತತೆ. ಯಾವಾಗ ಭಿನ್ನ ಭಕ್ತಿ ಇರ್ತತೆ, ಪೂಜೆ ಮಾಡುತ್ತೇನೆ, ಇದು ಭಿನ್ನ ಭಕ್ತಿ. ಇಲ್ಲಿ ದ್ವೈತ ಐತೆ, ತ್ರಿಪುಟಿ ಐತೆ, ಪೂಜಾ, ಪೂಜಕ, ಪರಿಕರ. ಇಲ್ಲಿ ಪೂಜೆಯ ಶೀಲ ತಿಳ್ಕೊಬೇಕು, ಯಾಕಂದರೆ ಅಲ್ಲಿ ಸಂಕೇತ ಇರ್ತೈತೆ. ಸಂಕೇತದ ಅರ್ಥ ಚಿಂತನೆ ಮಾಡಬೇಕು ಮತ್ತು ತತ್ವಭಾವದಲ್ಲಿ ತತ್ವ ದರ್ಶನ ಮಾಡ್ಕೋಬೇಕಂದ್ರೆ ಯಾವ ಪೂಜ್ಯ ವಸ್ತುವಿನ ದರ್ಶನ ಮಾಡ್ಕೋಬೇಕು ಮತ್ತು ಆ ತತ್ವಭಾವದಲ್ಲಿ ನಾನು ಮುಂದುವರಿಬೇಕು. ಹೌದು, ಇದು ದ್ವೈತ. ಅದ್ವೈತದಲ್ಲಿ ಪೂಜೆ ಮಾಡಿಕೊಳ್ಳುತ್ತೇನೆ, ಪೂಜೆ ಮಾಡುವುದಿಲ್ಲ. ಇಲ್ಲಿ ಪೂಜೆ ಮಾಡುವುದು ಸ್ಥಾವರ, ಪೂಜೆ ಮಾಡಿಕೊಳ್ಳುತ್ತೇನೆ ಇದು ಇಷ್ಟಲಿಂಗ. ಇಲ್ಲಿ ಪೂಜೆ ಮಾಡಿಕೊಳ್ಳುವುದು ಅಂದರೆ ನನ್ನಿಂದ ಅಭಿನ್ನವಾದ ಪೂಜ್ಯ ವಸ್ತು. ಇಲ್ಲಿ ಪೂಜಕ ಪೂಜ್ಯದಿಂದ ಅಭಿನ್ನವಾಗಿರುತ್ತಾನೆ. ಇಲ್ಲಿ ಪರಿಕರಗಳು ತುಂಬ ಸಂಕ್ಷಿಪ್ತವಾಗಿರುತ್ತವೆ. ದ್ವೈತದಲ್ಲಿ ಪರಿಕರಗಳ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ದೇವಸ್ಥಾನದ ಗಾತ್ರ ದೊಡ್ಡದಾಗ್ತಾ ಇರುತ್ತೆ. ಕಲಶಗಳು ಒಬ್ಬರು ಕಟ್ಟಿಗೆಯಿಂದ ಮಾಡಿದರೆ, ಇನ್ನೊಬ್ಬರು ಲೋಹದಿಂದ ಮಾಡಿದರೆ, ಮತ್ತೊಬ್ಬರು ಬಂಗಾರದಿಂದ ಮಾಡ್ತಾರೆ ಹಾಗೆ. ಆದರೆ ಇಲ್ಲಿ ಹಾಗಿಲ್ಲ. ಪರಿಕರಗಳು ಸಂಕ್ಷಿಪ್ತವಾಗಿರ್ತದೆ, ವಿಸ್ತಾರ ಆಗಂಗಿಲ್ಲ ಮತ್ತು ನನ್ನ ಶಿರವೇ ಹೊನ್ನ ಕಳಸ ಆಗಿರ್ತತೆ. ದೇಹವೇ ದೇವಾಲಯ ಆಗಿರ್ತತೆ. ನನ್ನ ದೇಹದೊಳಗಿರುವ ದೇವನನ್ನು ನಾನು ಪೂಜೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೇಳೋದು. ಇದು ಅದ್ವೈತವೇ. ಇಲ್ಲಿ ಭಕ್ತಿಯೇ ಮೊದಲ ಸ್ಥಳ, ಭಕ್ತ ಸ್ಥಳ. ಆ ಭಕ್ತ ಸ್ಥಳದಲ್ಲೂ ಭಕ್ತಿ ಇದೆ, ಮಹೇಶ್ವರ ಸ್ಥಳದಲ್ಲೂ ಭಕ್ತಿ ಇದೆ. ಶ್ರದ್ಧಾ ಭಕ್ತಿ, ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾ ಭಕ್ತಿ, ಆಮೇಲೆ ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭವ ಭಕ್ತಿ, ಆಮೇಲೆ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭವ ಭಕ್ತಿ, ಶರಣ ಸ್ಥಳದಲ್ಲಿ ಆನಂದ ಭಕ್ತಿ, ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿ. ನೋಡಿ, ಒಂದೇ ಭಕ್ತಿಯೇ ಕೊನೆಯವರೆಗೂ ಅದೇ ವಿಸ್ತಾರ ಆಗ್ತಾ ಹೋಗ್ತದೆ. ಇದರಿಂದ ಭಕ್ತಿ ಇದು ಅದ್ವೈತದಲ್ಲಿಯೇ ಬರ್ತೈತೆ. ಹಾಗಾದರೆ ಹೊರಗಡೆ ಪೂಜೆ ನಡೀತೈತೆ, ಅಲ್ಲಿ ಭಕ್ತಿ ಇರೋದಿಲ್ವೇನು ಅಂತಂದರೆ ಅದು ಅವರು ಭವಿಗಳೇ. ಅವರನ್ನು ಭಕ್ತರು, ನಮ್ಮ ಶರಣರು ಭಕ್ತರು ಅಂತ ಹೇಳೋದಿಲ್ಲ. ಹೊರಗಡೆ ಭಿನ್ನ ಭಾವದಿಂದ ಕೈಲಾಸದಲ್ಲಿ ಶಿವನಿದ್ದಾನೆ, ವೈಕುಂಠದಲ್ಲಿ ವಿಷ್ಣು ಇದ್ದಾನೆ, ದೇವಸ್ಥಾನದಲ್ಲಿ ದೇವರಿದ್ದಾನೆ ಅಂತ ಭಿನ್ನ ತಿಳಿದು ಮಾಡುವ ಪೂಜೆ ಭಕ್ತಿ ಕೂಡ ಅದು ಭವಿ ಅಂತಲೇ ಹೇಳ್ತಾರೆ. ಅದು ಅಲ್ಲಿ ಸಂಪೂರ್ಣವಾಗಿ ದ್ವೈತ ಇರ್ತದೆ. ಇಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಕೇವಲ ಅದ್ವೈತ ಎಲ್ಲವೂ ಬರ್ತದೆ ನಮ್ಮ ಸ್ಥಳ ವಿವರಣೆಯ ಭಕ್ತಿ ವಿಸ್ತಾರದಲ್ಲಿ. ಇನ್ನೂ 3 ನಿಮಿಷ ಇದೆ. ಸುಮನವೆಮ್ಮಯ ಜೀವನಾಡಿಯು ನನ್ನ ನಿನ್ನೊಡನಾಡಿಯು, ಅದುವೆ ಎಲ್ಲರೊಡನಾಡಿಯು, ಒಲವಗಲಿಸುವ ಬಲವ ನೀವುದು ತನ್ನ ಧ್ಯಾನಿಸೆ ತನ್ನೊಳು, ತನು ಮನ ಮತಿ ಉಸಿರೊಳು. ಸುಮನವೆಮ್ಮಯ ಜೀವನಾಡಿಯು ನನ್ನ ನಿನ್ನೊಡನಾಡಿಯು, ಅದುವೆ ಎಲ್ಲರೊಡನಾಡಿಯು, ಕಳ್ಳ ಮನಸದು ಸಾವವು ಸೇರಿದು ತನುವು ಹುಸಿ ಹೊಡೆದಾಟವು, ಇದಿರು ಹಳ್ಳಿಯುವ ಮತಿಯು ಜೊತೆಗಿರೆ, ಇದಿರು ಹಳ್ಳಿಯುವ ಮತಿಯು ಜೊತೆಗಿರೆ, ಸುಮನ ಪರಿಮಳ ಸುಸದೈ, ದೇಹ ಭಕುತಿ ಭುವಿ ಅನಿಸದೈ. ಈ ದೇಹ ಭಕ್ತಿಗೆ ಭೂಮಿ ಅನ್ನಿಸ್ಬೇಕಾಗಿತ್ತು ಅಂತಂದರೆ ಇದೆಲ್ಲ ತಗೊಂಡು ಏನು ಮಾಡೋಕ್ಕಾಗಲ್ಲ. ಅಂದರೆ ಕಳ್ಳ ಮನಸ್ಸು, ಸಾಯುವ ಉಸಿರು, ಹುಸಿ ಹೊಡೆದಾಟದ ತನು, ಇದಿರು ಹಳೆಯುವ ಬುದ್ಧಿ, ಇಂಥವೆಲ್ಲ ಇಟ್ಕೊಂಡ್ರೆ ಸುಮನ ಅಂದರೆ ಸುಷುಮ್ನ ನಾಡಿ ತೆರೆದುಕೊಳ್ಳುವುದಿಲ್ಲ. ಆ ಸುಷುಮ್ನ ನಾಡಿಯನ್ನೇ ಜೀವನಾಡಿ ಅಥವಾ ಲಿಂಗಪತಿ ಅಂತ ಹೇಳೋದು. ಆ ಸುಷುಮ್ನ ನಾಡಿ ತೆರೆದುಕೊಳ್ಬೇಕಾಗಿತ್ತಂದರೆ ಇಡ ಪಿಂಗಳ 2ರ ಕೆಲಸವು ಅಲ್ಲಿ ನಿಲ್ಲಬೇಕಾಗಿತ್ತು ಅಂತಂದರೆ ಮನಸ್ಸು ಸತ್ಯ ಕುರಿತ ಚಿಂತನೆಯನ್ನು ಮಾಡಬೇಕಾಗ್ತದೆ.
ಉಸಿರಿನಲ್ಲಿ ಪರಿಮಳ ಸೂಸಬೇಕಾಗಿತ್ತು ಅಂತಂದರೆ ಅಲ್ಲಿ ಲಿಂಗ ಸಂಬಂಧ ಬರಬೇಕು, ಪ್ರಾಣಲಿಂಗ ಸಂಬಂಧ ಬರಬೇಕಾಗ್ತದೆ. ಆಮೇಲೆ ಈತನು ತನ್ನ ಸ್ಥೂಲತೆಯನ್ನು ಕಳ್ಕೊಂಡು ಅರಿವಿನ ಜ್ಞಾನದ ಒಂದು ತನ್ನ ರೂಪುಗೊಳ್ಬೇಕಾಗ್ತದೆ, ಧರ್ಮ ಶರೀರವನ್ನು ರೂಪಿಸ್ಕೊಳ್ಬೇಕಾಗ್ತದೆ. ನನ್ನ ಬುದ್ಧಿ ಅದು ಶರಣ ಸತಿ ಅನ್ನಿಸ್ಕೊಳ್ಬೇಕಾಗ್ತದೆ. ಆವಾಗ ಮಾತ್ರ ಇದು ಪರಿಮಳ, ಸುಮನ ಪರಿಮಳ ಅಂದರೆ ಸುಷುಮ್ನ ನಾಳದಿಂದ ಬರುವಂತಹ ಸುವಾಸನೆ ಅದು ಅಲ್ಲೆಲ್ಲ ಇರೋದು ರೂಪ, ಸುಸ್ಪರ್ಶ, ಸುಶಬ್ದ, ಸುರುಚಿ, ಸುವಾಸನೆ, ಸುಷುಮ್ನದಿಂದ ಬರೋದೆಲ್ಲ. ಇದೆಲ್ಲ ಪಲ್ಲವಿಸಬೇಕು ಅಂತಂದರೆ ನಾನು ಪರಿಣಾಮಿಯಾಗಬೇಕಾಗತ್ತೆ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು. ಅಕ್ಕ ಮಹಾದೇವಿ ಹೇಳ್ತಾರೆ. ಪರಿಣಾಮಿ ಆಗೋದಂದರೆ ಹೊರಗಳಿದು ಒಳಗಿನಿಂದ ಒಳಗೆ ನಡೆಯುವಂತಹ ಪೂಜೆ, ಅದು ಭಕ್ತಿ, ಅದು ಕೇವಲ ಅದ್ವೈತ. ಶರಣು ಶರಣು. ಬಹಳ ಅತ್ಯಂತ ಅದ್ಭುತವಾಗಿ ಹೇಳಿದ್ರಮ್ಮ. ಅದ್ಭುತ. ಬಾಲ ಭಾಷೆಯಲ್ಲಿ ಬಹಳ ಸುಂದರವಾಗಿ ಹೇಳಿದಿರಿ. ಧನ್ಯವಾದಗಳ್ರಿ ಅಮ್ಮ. ಬಾಲ ಭಾಷೆ. ಶರಣು ಶರಣು. ಜಯಾತೋ ಮೋದಿ ಗಣಪ ಆಡಾಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಪೈದ ಪರಮಾತ್ಮಾಗ ಜಯಾತೋ ಮೋದಿ ಗಣಪ ಆಡಾಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಪರಮಾತ್ಮಾಗ ಜಯಾತೋ ಮೋದಿ ಗಣಪ ಆಣಾಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಇಲ್ಲ ಪರಮಾತ್ಮಾಗ ಜಯಾತೋ ಮೋದಿ ಗಣಪ ಆಣಾಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಶಾಸ್ತ್ರಿ ನಮ್ಮನೆ ಮದಲ್ಲಿ ಒಡೆ ನಂಬಶೆ ಸುರಗ ಜಯಾತೋ ಶರಣಾತ್ರಿ. ಶರಣ ಶರಣಾರ್ಥಿ. ಬಹಳ ಸುಂದರವಾಗಿ ಹೇಳಿದ್ರಿ.